ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ನನ್ನ ಹಸ್ಬೆಂಡ್ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಸೊ ಹೋಗ್ತಾ ಫ್ರೆಶ್ ಆಗಿ ಒಂದು ಟೀ ಕುಡಿದು ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನಾವು ಬಂದು ಸ್ಯಾಟರ್ಡೆ ನೈಟೇ ಬ್ಯಾಂಗ್ಳೂರಿಂದ ಊರಿಗೆ ಹೋದ್ವಿ. ಮತ್ತು ಮಾರ್ನಿಂಗ್ ಚರ್ಚ್ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ನಿನಗೊಂದು ಪ್ಲೇಸ್ ತೋರಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋದರು. ಹಾಗೆ ಹೋಗಬೇಕಾದ್ರೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ತಗೊಂಡೆ ನಾನು ಯೂಟ್ಯೂಬ್ಗೋಸ್ಕರ. ಸೊ ಹಾಗೆ ಇದು ಬಂದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಗೈಸ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಥವಾ ಏನಾದರೂ ನೆಕ್ಸ್ಟ್ ಇದೇ ಥರ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ಅದ್ರ ಜೊತೆಗೆ ಸ್ಯಾಟರ್ಡೆ ಕೂಡ ನಾನೊಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಆ್ಯಕ್ಚುಲಿ ಲೆಂತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಹಾಗಾಗಿ ನಾನು ಸ್ಯಾಟರ್ಡೆ ವ್ಲಾಗ್ನ ಅಪ್ಲೋಡ್ ಮಾಡ್ತಿಲ್ಲ. ಸೊ ಒಂದಷ್ಟು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ನಾನು ನಿಮಗೆ ಮಿನಿ ವ್ಲಾಗ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೀವು ನೋಡಿ. ಸೊ ಇದಾದ ಮೇಲೆ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಮಾರ್ನಿಂಗ್ ಟು ಈವ್ನಿಂಗ್ ನಮ್ಮ ಸ್ಮಾಲ್ ಟ್ರಿಪ್ ಹೇಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಈ ಪ್ಲೇಸ್ ಬಗ್ಗೆ ನಿಮ್ಗೆ ಏನಾದರೂ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋನಲ್ಲಿ ನಾನು ನಿಮಗೆ ಈ ಪ್ಲೇಸ್ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೀವು ನೋಡ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಎಷ್ಟು ಸಖತ್ತಾಗಿದೆ ಗೊತ್ತಾ ಗೈಸ್. ಈ ಪ್ಲೇಸ್ ಬಂದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್, ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ವಿಸಿಟ್ ಮಾಡ್ತಿರೋ ಅಂಥದ್ದು. ಸೊ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಈ ಪ್ಲೇಸ್ನ ನೋಡಿ. ಮತ್ತು ನಾವು ಹೋಗಬೇಕಾದ್ರೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಹೋಗಬೇಕಾದ್ರೆ ಆ್ಯಕ್ಚುಲಿ ಲೈಟಾಗಿ ಸ್ಟಾರ್ಟ್ ಆಯಿತು ಮಳೆ. ಸೊ ದೆನ್ ಆಲ್ಸೋ ಲೈಕ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಟ್ರಾವೆಲಿಂಗ್ ಜರ್ನಿ. ಸೊ ಹೋಗ್ತಾ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡೆ ನಾನು ವೆದರ್ನ ನೋಡಿಬಿಟ್ಟು. ಸೊ ಈ ವೆದರ್ ನಮಗೆ ಬ್ಯಾಂಗ್ಳೂರಲ್ಲಿ ದುಡ್ಡು ಕೊಟ್ಟರೂ ಸಿಗಲ್ಲ. ಲೈಕ್ ತುಂಬ ಪ್ರಿಷಿಯಸ್ ಮೂಮೆಂಟ್ಸ್ ಆ್ಯಕ್ಚುಲಿ ಈ ಥರ ವೆದರ್ನಲ್ಲಿ ಎಂಜಾಯ್ ಮಾಡೋವಂಥದ್ದು ಬಂದುಬಿಟ್ಟು. ಸೊ ಫೈನಲಿ ನಾವು ಹೋಗಬೇಕಾಗಿದ್ದ ಲೊಕೇಶನ್ನ ನಾವು ರೀಚ್ ಆದ್ವಿ. ಸೊ ನೋಡ್ಬೋದು ನೀವು ಈ ವಿಡಿಯೋನಲ್ಲಿ. ಸೊ ಇದು ಬಂದು ಆ್ಯಕ್ಚುಲಿ ಎಂಟ್ರೆನ್ಸಲ್ಲಿ ವೀಡಿಯೋ ಮಾಡ್ಕೋಬೇಕಿತ್ತು, ನಾನು ಮರ್ತೋಗ್ಬಿಟ್ಟೆ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಒಳಗಡೆ ಎಂಟ್ರಿ ಆದಮೇಲೆ ನಾನು ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಹಾಕ್ತಾಯಿದ್ದೀನಿ. ಸೊ ನೋಡ್ಬೋದು ಇದು ಬಂದುಬಿಟ್ಟು ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಈ ಪ್ಲೇಸ್ ನಿಮಗೆ. ಇದಾದಮೇಲೆ ಹೋಗ್ತಾ ಮತ್ತೆ ಮಳೆ ಸ್ಟಾಪ್ ಆಗಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಸೊ ಹಾಗೆ ಹೋಗ್ತಾ ಒಂದಷ್ಟು ವೀಡಿಯೋಸ್ನ ತೊಗೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಬುದ್ಧಿಸ್ಟ್ ಟೆಂಪಲ್ ಕೂಡ ಸಿಗುತ್ತೆ ಆನ್ ದಿ ವೇನೆ. ಸೊ ಅಲ್ಲೂ ಕೂಡ ನಾವು ವಿಸಿಟ್ ಮಾಡಿದ್ವಿ. ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ ನಮಗೆ. ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ಸೊ ಆ್ಯಕ್ಚುಲಿ ಆಚೆಗಡೆ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ನೀವು ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಒಳಗಡೆನೂ ಕೂಡ, ತುಂಬ ಪೀಸ್ಫುಲ್ ಅನಿಸುತ್ತೆ. ಒಳಗಡೆ ಹೋಗಿ ಒಂದಷ್ಟು ಪ್ರೇಯರ್ ಮಾಡಿಕೊಂಡು ನಾವು ಕೂಡ ಬಂದ್ವಿ. ಸೊ ಹೋಗ್ತಾ ಹಾಗೆ ಆನ್ ದ ವೇ ಎಲ್ಲರೂ ಕೂಡ ಕಾರ್ನ ಪಾರ್ಕ್ ಮಾಡಿ ಒಂದಷ್ಟು ಫೋಟೋಸ್ ಮತ್ತು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೋತಾಯಿದ್ರು ಆ ವ್ಯೂನ ನೋಡಿ. ಸೊ ನಾವು ಕೂಡ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕಾರ್ನ ಪಾರ್ಕ್ ಮಾಡಿ ಫೋಟೋಸ್ ಮತ್ತು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಆ್ಯಕ್ಚುಲಿ ಮಳೆ ಜಾಸ್ತಿನೇ ಆಗೋಯ್ತು, ನಾವೇನು ತೊಗೊಳ್ಳೋಕ್ಕೆ ಆಗಲಿಲ್ಲ. ಸೊ ಒಂದಷ್ಟು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇದಾದಮೇಲೆ ಲಂಚ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಲೊಕೇಟ್ ಆಗಿರೋಂಥ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಸೊ ಅಲ್ಲಿಯೂ ಕೂಡ ನಿಮಗೆ ನೋಡ್ಬೋದು ವಿಡಿಯೋನಲ್ಲಿ. ಈ ರೆಸ್ಟೋರೆಂಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಸ್ಟೇಯಿಂಗು ಕೂಡ ಸಿಗುತ್ತೆ. ಸೊ ಇಲ್ಲೂ ಕೂಡ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಆ ಪ್ಲೇಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಆ ಗ್ರೀನರೀಸ್ ಮತ್ತು ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಸೊ ಆ ಪೇಂಟಿಂಗ್ಗೆ ಮತ್ತು ಆ ಗ್ರೀನರೀಸ್ಗೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಅದಾದಮೇಲೆ ಲಂಚ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಬಂದ್ವಿ. ಸೊ ಲಂಚ್ಗೆ ಬಂದುಬಿಟ್ಟು ನಾವು ಬಂದು ಟ್ರೈ ಮಾಡಿದ್ದು ಬಂದು ಇಲ್ಲಿ ನೀವು ಕೂಡ ನೋಡ್ಬೋದು ಚಿಕನ್ ಮೋಮೋಸ್ ಮತ್ತು ಫ್ರೈಡ್ ಚಿಕನ್ ಮೋಮೋಸ್ ತೊಗೊಂಡ್ವಿ. ಇದಾದಮೇಲೆ ಆ ಚಿಕನ್ ಸೂಪ್ ಜೊತೆಗೆ ಲೈಕ್ ಸ್ಟೀಮ್ ಮಾಡಿರುವಂಥ ನೂಡಲ್ಸ್ನ ಹಾಕಿ ಕೊಡ್ತಾರೆ. ಸೊ ಆ್ಯಕ್ಚುಲಿ ಇದು ಒಂಥರ ಡಿಫ್ರೆಂಟಾಗೇ ಇರುತ್ತೆ, ಬಟ್ ಓಕೆ ಟ್ರೈ ಮಾಡ್ಬೋದು. ಯೂಶ್ವಲಿ ಸೌತ್ ಇಂಡಿಯನ್ಸ್ಗೆ ಲೈಕ್ ದೋಸೆ, ಇಡ್ಲಿ, ರೈಸ್ ಬಿಟ್ಟರೆ ಇನ್ನೇನು ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಓಕೆ ವಿ ಕ್ಯಾನ್ ಟ್ರೈ ಒನ್ಸ್.
ಚೆನ್ನಾಗಿತ್ತು ಫೀಲ್ ಒಂಥರ. ಸೊ ಇದಾದಮೇಲೆ ಅಲ್ಲಿ ಲಂಚ್ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ. ಸೊ ಬರಬೇಕಾದ್ರೂ ಕೂಡ ಆನ್ ದ ವೇ ಸ್ವಲ್ಪ ರೈನ್ ಸ್ಟಾರ್ಟ್ ಆಯಿತು. ಸೊ ಅಷ್ಟೊಂದು ಏನಿರಲಿಲ್ಲ, ಸ್ವಲ್ಪ ಇತ್ತು. ಬಂದು ಮತ್ತೆ ಸ್ಟಾಪ್ ಆಗೋಯಿತು. ಸೊ ಅದನ್ನು ಕೂಡ ನಾನು ಇಲ್ಲಿ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ, ನೀವು ಕೂಡ ನೋಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ನಿಮ್ಗೇನಾದರೂ ನೆಕ್ಸ್ಟ್ ಈ ವಿಡಿಯೋ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಈ ಪ್ಲೇಸ್ ಬಗ್ಗೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.